ओम नागाधीश्वर अविष्टराम फणिफणोत्तम सोरु रत्नावली भास्वद्देहलतां दिवाकरनिभां नेत्रत्रयो भासितां माला कुंभकपाल नीरजकरां चंद्रार्धचूडां फलां सर्वज्ञेश्वर भैरवांक निलयां पद्मावतीं चिंतये। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಸಂತುಷ್ಟಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಕನ್ಯಾ ರಾಶಿಯವರಿಗೆ ಶುಭ ಫಲವ, ಮಧ್ಯಮ ಫಲವ, ಅಧಮ ಫಲವ ಅನ್ನುವಂಥದ್ದನ್ನು ನಾವು ಸವಿಸ್ತಾರವಾಗಿ ನೋಡೋಣ. ಅದಕ್ಕೂ ಮುನ್ನ ಅಕ್ಟೋಬರ್ ತಿಂಗಳು ನವರಾತ್ರಿ ಪ್ರಾರಂಭ ಆಗುತ್ತೆ, ವಿಜಯದಶಮಿ ಹಬ್ಬ ಬರುತ್ತೆ. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನಸ್ಸು, ಮನೆ, ಶ್ರೀಮಂತಿಕೆಯನ್ನು ವೃದ್ಧಿ ಮಾಡಿ, ಸಂತೋಷ, ಆರೋಗ್ಯ ಎಲ್ಲವನ್ನೂ ವೃದ್ಧಿ ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ತಿಂಗಳು ಕನ್ಯಾ ರಾಶಿಯವರಿಗೆ ಅದ್ಭುತವಾದಂಥ ಫಲ ಇದೆ ನೋಡಿ. ಅದ್ಭುತ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ಬೋದಂದ್ರೆ, ಒಂದು ಕಡೆ ಗುರುವಿನ ನೇರ 5ನೇ ಮನೆ ದೃಷ್ಟಿ ಇದೆ. ನಿಮ್ಮ ರಾಶಿಯಿಂದ ಗುರು 9ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದು ಭದ್ರಯೋಗ ಉಚ್ಚ ಸ್ಥಾನದಲ್ಲಿದ್ದಾರೆ. 10ನೇ ತಾರೀಕು 2ನೇ ಮನೆಗೆ ಹೋದ್ರೂ ಕೂಡ ಧನ ಕನಕ ವಸ್ತು ವಾಹನ ಸ್ಥಾನದಲ್ಲೇ ಇದ್ದಾರೆ. ಕುಟುಂಬ ಧನ ವಾಹನ ಸ್ಥಾನದಲ್ಲೇ ಇದ್ದಾರೆ. ತೊಂದರೆ ಇಲ್ಲ. ನಿಮ್ಮ ರಾಶಿಗೆ ಅಂದ್ರೆ ಕನ್ಯಾ ರಾಶಿಗೆ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾದಂಥ ಶುಕ್ರನು 3ನೇ ಮನೆಗೆ ಹೋಗ್ತಾರೆ 12ನೇ ತಾರೀಕು. ಅದು ಏನು ದೊಡ್ಡ ನೆಗೆಟಿವ್ ಏನಿಲ್ಲ. ನಿಮ್ಮ ರಾಶಿಯಲ್ಲೇ ಇರುವಂತಹ ಕುಜ ಅಂದ್ರೆ ಕನ್ಯಾ ರಾಶಿಯವರಿಗೆ ಅಧಿಪತಿ ಬುಧ, ಬುಧನಿಗೆ ಮತ್ತೊಂದು ಮನೆ ಇದೆ ಮಿಥುನ ರಾಶಿ. ಹಾಗಾಗಿ ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿದ್ದಂತಹ ಕುಜ 20ನೇ ತಾರೀಕು 11ನೇ ಮನೆಗೆ ಬರ್ತಾರೆ. ಅಂದ್ರೆ ದಶಮದಿಂದ ಲಾಭಕ್ಕೆ ಬರ್ತಾರೆ. ನೀಚನಾದ್ರೂ ಕೂಡ ನಿಮಗೆ ಅಷ್ಟಮಾಧಿಪತಿ ಲಾಭಕ್ಕೆ ಬಂದ್ರೆ ಒಳ್ಳೆ ಫಲವೇ, ತೃತೀಯಾಧಿಪತಿ ಲಾಭಕ್ಕೆ ಬಂದ್ರೆ ಒಳ್ಳೆ ಫಲವೇ. ಏನ್ ನೆಗೆಟಿವ್ ಅಂದ್ರೆ 12ನೇ ಮನೆ ಅಧಿಪತಿ ಸೂರ್ಯ 17ನೇ ತಾರೀಕಿನಿಂದ ನೀಚ ಸ್ಥಾನದಲ್ಲಿ ಇರ್ತಾರೆ. ಇದೊಂದು ನೆಗೆಟಿವ್ ಅಂತ ಕಾಣಬಹುದು ನಾವು. ಅದು ಬಿಟ್ರೆ ಬೇರೆ ನೆಗೆಟಿವ್ ಇಲ್ಲ. ಹಾಗಾಗಿ ಒಂದು ಕಡೆ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿದೆ. ಗುರು ಬಲ ಇದೆ ನಿಮಗೆ. ನಿಮ್ಮ ಸುಖಾಧಿಪತಿ, ವಿವಾಹ, ಪಾರ್ಟ್ನರ್ಶಿಪ್, ಶೇರ್ ಮಾರ್ಕೆಟ್, ಫಿನಾನ್ಸು, ಸಂತೋಷ, ಸುಖ ನಿದ್ರೆ, ಸುಖ ಊಟ, ಸಮೃದ್ಧಿ ಎಲ್ಲವೂ ನಿಮಗೆ ಲಕ್ಷಣವಾಗಿ ಸಿಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಮ ತಾಯಿಯ ಆಶೀರ್ವಾದ, ತಾಯಿಯ ಆಸ್ತಿಗಳು ಬರುವಂಥದ್ದು ಅಥವಾ ಆಸ್ತಿಯನ್ನ ಮಾಡುವಂಥದ್ದು, ಈ ತಿಂಗಳು ಒಂದು ಭೂಮಿಯನ್ನ ಖರೀದಿ ಮಾಡುವಂಥದ್ದು, ಮನೆಯನ್ನ ಖರೀದಿ ಮಾಡುವಂಥದ್ದು ಇತ್ಯಾದಿಗಳ ಅನುಕೂಲ. ಏನಾದರೂ ಪ್ರಯತ್ನಗಳು ನಿಮ್ಮಲ್ಲಿದ್ರೆ ಆ ಪ್ರಯತ್ನ ಸಫಲತೆ ಆಗುತ್ತೆ. ಉದ್ಯೋಗದ ವಿಚಾರವಾಗಲಿ, ವ್ಯಾಪಾರದ ವಿಚಾರವಾಗಲಿ, ವಿದ್ಯಾಭ್ಯಾಸದ ವಿಚಾರವಾಗಲಿ ತುಂಬಾ ಚೆನ್ನಾಗಿರುತ್ತೆ. ರೈತರಿಗಂತೂ ಅದ್ಭುತವಾದಂಥ ಫಲ ಸಿಗುತ್ತೆ. ವಿದ್ಯಾರ್ಥಿಗಳೇನಾದರೂ ಉನ್ನತ ವಿದ್ಯಾಭ್ಯಾಸಕ್ಕೆ ನಾನು ವಿದೇಶಕ್ಕೆ ಹೋಗ್ತಿರೋದು ಕೂಡ ಪ್ರಯತ್ನ ಪಡಬಹುದು. ಅನುಕೂಲ ಜಾಸ್ತಿ ಇದೆ. ಸಣ್ಣ ಸಣ್ಣ ಉದ್ಯಮದಿಂದ ಹಿಡಿದು ದೊಡ್ಡ ಉದ್ಯಮದವರೆಗೂ ಎಲ್ಲಾ ವ್ಯಾಪಾರದಲ್ಲೂ ಅಭಿವೃದ್ಧಿ. ಜೊತೆಗೆ ಸ್ಟೀಲು, ಸಿಮೆಂಟು, ಕಬ್ಬಿಣ, ಮತ್ತೆ ಈ ಮನೆ ಕೆಲಸಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್ಸು, ಮತ್ತೆ ಆಯಿಲ್ಲು, ಪೆಟ್ರೋಲು, ನೀರು, ಈ ತರದ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಮಾಡುವಂಥವ್ರಿಗೂ ತುಂಬಾ ಚೆನ್ನಾಗಿದೆ. ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ಸ್ ಅವ್ರಿಗೂ ತುಂಬಾ ಚೆನ್ನಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೂ ತುಂಬಾ ಚೆನ್ನಾಗಿದೆ. ಸಂಬಂಧಪಟ್ಟಂತ ಶನಿಗೆ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ, ವ್ಯವಹಾರ ಮಾಡುವಂತ ಅಷ್ಟೂ ಜನಕ್ಕೂ ಕೂಡ ಸಮೃದ್ಧಿಕರವಾದಂಥ ಫಲವೇ ಸಿಗುತ್ತೆ. ಯಾಕಂದ್ರೆ ಶನೀಶ್ವರರಿಗೆ ಸಂಬಂಧಪಟ್ಟಂತ ಸಾಡೆ ಸಾತಿಯೋ, ಅರ್ಧಾಷ್ಟಮವೋ, ಅಷ್ಟಮವೋ, ಪಂಚಮವೋ ಯಾವುದೇ ತರದ ದೋಷಗಳು ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಇಲ್ಲ. ಮೇಲಾಗಿ ಗುರುಬಲ ಇಷ್ಟಲ್ಲ ಆಯ್ತಲ್ಲ. ಜೊತೆಗೆ ತೃತೀಯ ಮತ್ತು ಅಷ್ಟಮಾಧಿಪತಿ ಕುಜ ದಶಮ ಸ್ಥಾನದಲ್ಲಿದ್ದಾರೆ. ಉದ್ಯೋಗದಲ್ಲಿ ಒಂದು ಹಂತಕ್ಕೆ ಅಭಿವೃದ್ಧಿಯನ್ನು ಕಾಣಬಹುದು. ಲಾಭ ಸ್ಥಾನಕ್ಕೆ ಬಂದಾಗ ಲಾಭದ ಫಲಗಳನ್ನು ಪಡೆಯಬಹುದು. ಹೆಂಗೆ ಅಂತಂದ್ರೆ, ನೀವು ಆದಾಯದ ಮೂಲಗಳನ್ನ ಈ ತಿಂಗಳು ಹೆಚ್ಚಿಸ್ಕೋತೀರಾ. ನೇರವಾದ ಒಂದು ಆದಾಯ, ಒಂದು ತಿಂಗಳಿಗೆ ಒಂದು ಸಂಬಳ ಬರ್ತಾ ಇದೆ ಅಂತಂದ್ರೆ ಅದಲ್ಲದೆ ಯಾವ್ದಾದ್ರು ಒಂದು ಹಾಬಿ ತರ ನೀವು ವೃತ್ತಿಯನ್ನ ಮಾಡ್ಕೊಂಡು ಒಂದು ಆದಾಯದ 2ನೇ ಮೂಲ ಅಥವಾ 3ನೇ ಮೂಲಗಳನ್ನ ಹುಡುಕಿ ವ್ಯವಸ್ಥಿತವಾಗಿ ನೀವು ವ್ಯವಸ್ಥೆ ಮಾಡಿಕೊಳ್ಳೋ ರೀತಿಯಾಗಿ ನಿಮ್ಗೆ ಅನುಕೂಲಗಳೇ ಕಾಣ್ತಾ ಇದೆ ಹೊರತು ಅನಾನುಕೂಲಗಳಂತೂ ಖಂಡಿತ ಇಲ್ಲ. ಅಲ್ಲಿಗೆ ಒಂದು ಹಂತಕ್ಕೆ ತಿಳಿತು ನಿಮಗೆ. ಸರಿ, ಶುಕ್ರನೂ ಕೂಡ ನೋಡಿ, ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಶುಕ್ರ 12ನೇ ತಾರೀಕಿನವರೆಗೂ ದ್ವಿತೀಯ ಸ್ಥಾನದಲ್ಲೇ ಇದ್ದು ಆಮೇಲೆ ಧೈರ್ಯ ಸ್ಥಾನಕ್ಕೆ ಹೋಗ್ತಾರೆ. ಕುಟುಂಬದಲ್ಲಿ ವೃದ್ಧಿ, ಧನ ಸಂಪಾದನೆ, ಅಭಿವೃದ್ಧಿ ಅಥವಾ ನಿಮ್ಮ ಮಾತು ನಿಮಗೆ ಯಶಸ್ಸನ್ನ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಭಾಗ್ಯದ ಫಲಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ನೀವು ಒಳ್ಳೆ ಫಲಗಳನ್ನ ಪಡ್ಕೊಂಡಿರ್ಬೇಕಾದ್ರೆ ಯಾವುದೇ ತರದ ಭಯ ಅಥವಾ ಆತಂಕ ಇದೆಲ್ಲ ಪಡೋ ಅವಶ್ಯಕತೆ ಇಲ್ಲ. ಕೇವಲ 12ನೇ ಮನೆ ಅಧಿಪತಿ ಮಾತ್ರ ಚೆನ್ನಾಗಿರ್ಲಿ
ಆಗಿಲ್ಲ, ಅದು 17ನೇ ತಾರೀಕು ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಸಾಕು ಕನ್ಯಾ ರಾಶಿಯವರು, ಇನ್ನೇನೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧ 10ನೇ ತಾರೀಕಿನವರೆಗೂ ನಿಮ್ಮ ಮನೆಯಲ್ಲಿದ್ದಾಗ, ಅಂದ್ರೆ ಕನ್ಯಾ ರಾಶಿಯಲ್ಲಿದ್ದಾಗ ಏನು ಫಲ? ಶಾಂತೋ ವಿನೀತ ಸುತರಾಮುದಾರೋ ನರ ಸದಾಚಾರ ಪರೋತಿ ಧೀರ ವಿದ್ವಾನ್ ಕಲಾಗ್ನೋ ವಿಪುಲಾತ್ಮಜಶ್ಚ ಶೀತಾಂಶು ಸೂನೌ ಜನನೇ ತನುಸ್ಥೆ. ಅಂದ್ರೆ 10ನೇ ತಾರೀಕು ಅಕ್ಟೋಬರ್ ತಿಂಗಳವರೆಗೂ ಕೂಡ ಬುಧ ಒಳ್ಳೆ ಶಾಂತಿಯಾದ ಜೀವನವನ್ನ, ವಿನೀತವಾದಂತಹ ಅತಿ ಉದಾರಿತನವನ್ನ, ಸದಾ ಚಮತ್ಕಾರ ತತ್ಪರ್ಯವನ್ನ ಉಪಯೋಗಿಸುವಂತಹ ರೀತಿ ಧೈರ್ಯವಂತರಾಗಿ, ಅದು ಅನುಕೂಲ ವಿದ್ವಾಂಸರಿಗೆ ಮತ್ತಷ್ಟು ಅನುಕೂಲವಾಗಿ, ಕಲೆಯಲ್ಲಿ ಹೆಚ್ಚಿನ ಒಂದು ಸ್ಥಾನಮಾನದ ಗೌರವವಾಗಿ, ಮತ್ತೆ ಸಂತಾನದ ಸಂಬಂಧಪಟ್ಟಂತ ವಿಚಾರದಲ್ಲಿ ಸಕ್ಸಸ್ ಅನ್ನ ಕೊಡ್ತಾ ಬರ್ತಾರೆ 10ನೇ ತಾರೀಕುವರೆಗೂ. ಅದಾದ್ಮೇಲೆ 10ನೇ ತಾರೀಕು ನಂತರ 2ನೇ ಮನೆಗೆ ಹೋಗ್ತಾರಲ್ಲ ಧನಸ್ಥಾನಕ್ಕೆ, ಅಲ್ಲಿ ನೋಡಿ ವಿಮಲಶೀಲಯುತೋ ಗುರುವತ್ಸಲ ಕುಶಲತಾಕಲಿತಾರ್ಥ ಮಹತ್ ಸುಖ ವಿಪುಲ ಕಾಂತಿ ಸಮುನ್ನತಿ ಸಂಯುತೋ ಧನನಿ ಕೇತನಗಿ ಶಶಿನಂದನೆ ಅಂತ ಹೇಳಿ ಒಂದು ಶ್ಲೋಕ. ಇದರಲ್ಲಿ ಹೇಳುತ್ತೆ, ಧನಭಾವದಲ್ಲಿ ಗೋಚಾರದಲ್ಲಿ ಬುಧನು, ಕನ್ಯಾ ರಾಶಿಗೆ ಅಧಿಪತಿಯಾದಂಥ ಬುಧನು ದ್ವಿತೀಯ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿದ್ದಾಗ ನಿರ್ಮಲವಾದಂಥ ಒಂದು ಸಂತೋಷವುಳ್ಳಂಥವರು, ಗುರು ಹಿರಿಯರಿಗೆ ಪ್ರಿಯವಾಗಿರ್ತಕ್ಕಂಥವರು, ಕುಶಲ ಧನಾದಿ ಮಹತ್ತರ ಸುಖವುಳ್ಳವರು, ತೇಜಸ್ವಿ ಹಾಗೂ ಧನ ಸಂಪಾದನೆ ಭಾವನಾತ್ಮಕವಾಗಿ ವೃದ್ಧಿಯನ್ನು ಪಡಿತೀರಾ. ಇದು ಒಂದಾಯ್ತು. ಎರಡನೇ ದೇವರು ದ್ವಿತೀಯದಲ್ಲಿ ಬುಧನಿದ್ದಾಗ ಗೋಚಾರದಲ್ಲಿ ಚತುರವಂತರಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಹೆಚ್ಚು ಪಾಂಡಿತ್ಯವನ್ನು ವಹಿಸ್ತೀರಾ, ಉಪನ್ಯಾಸವನ್ನು ನೀಡಬಲ್ಲವರಾಗ್ತೀರಾ, ಧನಿ ಎನ್ನುವಂತೆ ಹಣದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಬೌದ್ಧಿಕವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಹಣ ಗಳಿಸುವಂಥದ್ದು, ಮತ್ತೆ ಯಾವುದಾದ್ರೂ ಈ ಲೋಹಗಳನ್ನ ವ್ಯಾಪಾರ ಮಾಡುವಂಥವ್ರು ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಜೊತೆಗೆ ಕೆಲಸ ಮಾಡುವಂಥವ್ರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅನ್ನುವಂಥದ್ದು ಈ ತಿಂಗಳಲ್ಲಿ ಕಾಣುತ್ತೆ. ಚಿಂತನೆಗಳು ದೂರವಾಗುತ್ತೆ, ಮತ್ತೆ ಮಾಡುವಂತಹ ಕೆಲಸಗಳೆಲ್ಲ ವೃದ್ಧಿಯಾಗಿ, ಮಾರಕಾಧಿಪತ್ಯ ದೋಷಗಳೆಲ್ಲ ನಿವೃತ್ತಿಯಾಗಿ, ಒಳ್ಳೆಯ ಆರೋಗ್ಯ ವೃದ್ಧಿ ಆಗುತ್ತೆ. ಕೇವಲ ಸೂರ್ಯ ಮಾತ್ರ ಚೆನ್ನಾಗಿಲ್ಲದೆ ಇರೋದ್ರಿಂದ ತಕ್ಕ ಮಟ್ಟಿಗೆ ನೀವು ನಿಮ್ಮನ್ನ ಹೆಚ್ಚು ಶರೀರದ ಕಡೆ ಗಮನ ಕೊಡಬೇಕು. ಯಾವುದೇ ಆಪತ್ತು ಇಲ್ಲದೆ ನಿಮಗೆ ವೃದ್ಧಿಯಾಗಿ ಪತ್ರಿಕೋದ್ಯಮದಲ್ಲೂ ಕೂಡ ನಿಮಗೆ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣಬಹುದು. ಸರಿ, ಹಾಗಾದ್ರೆ ರಾಶ್ಯಾಧಿಪತಿ ದ್ವಿತೀಯದಲ್ಲಿದ್ರೆ ಏನು ಫಲ? ಧನವಾನ್ ಗರ್ವ ಸಂಯುತ ಎಂದಂತೆ ಸ್ವಲ್ಪ ಹೆಚ್ಚು ಗರ್ವ, ಅಹಂಕಾರ, ಕೋಪ ಬರುತ್ತೆ. ಇದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಏನ್ ಗುರುಗಳೇ ಎಲ್ಲ ಒಳ್ಳೆ ಫಲ ಅನ್ಬಿಟ್ರೆ ಈಗ ಕೆಟ್ಟ ಫಲ ಹೇಳ್ತಾ ಇದೀನಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹಣ ಸಂಪಾದಿಸುವಂತವ್ರು ಆಗ್ತೀರಾ, ಮತ್ತೆ ಹೆಚ್ಚು ಯೋಗ ಯೋಗ್ಯತೆಗಳನ್ನ ಹೆಚ್ಚು ಪಡ್ಕೋತೀರಾ, ಸದ್ಗುಣವಾಗಿರತಕ್ಕಂಥ ಭಾರ್ಯೆ ಅಥವಾ ಸದ್ಗುಣವಾಗಿರ್ತಕ್ಕಂಥ ಭರ್ತನನ್ನ ಪಡಿತೀರಾ, ಮತ್ತು ಕ್ರೂರ ದೃಷ್ಟಿ ಇರ್ತಕ್ಕಂಥ ಸ್ನೇಹಿತರನ್ನ ದೂರ ಮಾಡ್ಕೋತೀರಾ, ಸಾತ್ವಿಕವಾದಂಥ ಜೀವನವನ್ನ ಹೆಚ್ಚು ಮಾಡ್ಕೋತೀರಾ. ನಿಮ್ಮನ್ನ ನಂಬಿ ನಿಮ್ಮ ಹತ್ರ ಬರುವಂತವ್ರಿಗೆ ನೀವು ಮೋಸ ಮಾಡಲ್ಲ, ನೀವು ಯಾರ ಹತ್ರ ಹೋದ್ರೂ ನಿಮ್ಗೆ ಮೋಸ ಆಗಲ್ಲ. ಈ ಅಕ್ಟೋಬರ್ ತಿಂಗಳು ನಿಮಗೆ ಬಹಳ ಉತ್ತಮವಾದ ಫಲ ಕಾಣಬಹುದು. ಅದರ ಜೊತೆಗೆ ಸಹೋದರರ ಅನುಕೂಲ, ಸಹಾಯ ಮತ್ತು ನಿಂದನೆ ಮಾಡುವಂತವ್ರಿಗೆ ಬುದ್ಧಿ ಹೇಳಿ ಅವರಿಗೆ ಒಂದು ಒಳ್ಳೆ ಸಾಮಾಜಿಕ ಜ್ಞಾನವನ್ನ ತಿಳಿಸ್ತೀರಾ, ಲೋಭತನ ದೂರವಾಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಭೂಮಿಗಳಿಂದ, ವಾಹನಗಳಿಂದ, ಪಶುಗಳಿಂದ ಮತ್ತೆ ಅಭಿವೃದ್ಧಿ ಆಗುತ್ತೆ. ಧನಾಧಿಪತ್ಯ ಯೋಗ್ಯವಾಗಿರ್ತಕ್ಕಂಥದ್ದು, ಸ್ವಯಂ ಅಭಿವೃದ್ಧಿ ಅಂದ್ರೆ ಸ್ವಯಂ ಗುರುವಾಗಿ ನೀವಷ್ಟಕ್ಕೆ ನೀವೇ ಚೆನ್ನಾಗಿ ಕಲಿತೀರಾ. ಶೇರ್ ಮಾರ್ಕೆಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು. ವಾಹನಗಳಿಂದ ನಿಮಗೆ ಮತ್ತಷ್ಟು ಬಿಸ್ನೆಸ್ ಅನ್ನ ವೃದ್ಧಿಯನ್ನ ಕಾಣಬಹುದು. ಜೊತೆಗೆ ಬಂಧು ವರ್ಗದೊಡನೆ, ಸಮಾಜ ಬಾಂಧವರಿಗೆ ಉತ್ತಮವಾದ ಫಲ ಇದೆ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೆಚ್ಚು ದಾನ ಮಾಡಿಬಿಡ್ಬೇಡಿ, ಸ್ವಲ್ಪ ದಾನ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನೀವು ಉಳಿಸ್ಕೋಬೇಕಲ್ಲ. ಹೆಚ್ಚು ದಾನ ಮಾಡಿ ನೀವು ಸಂಪೂರ್ಣ ದಾನವೀರ ಶಿವಕರನ್ನ ಹೇಗೆ ದಾನ ಮಾಡಿ ಎಲ್ಲವನ್ನ ಕಳ್ಕೊಂಡು ಹತ್ರ ಕಳ್ಕೊಳ್ಳೋದು ಬೇಡ. ಮತ್ತೆ ಮನಃಶಾಂತಿ ಹೆಚ್ಚು ಸಿಗುತ್ತೆ, ಕ್ಲೇಶಗಳು ದೂರವಾಗುತ್ತೆ, ಅಂದ್ರೆ ಕೋಪತಾಪಗಳು ದೂರವಾಗುತ್ತೆ. ಅಲ್ಲಿ ಹೇಳುತ್ತೆ, ಧನೇಶೆ ಭಾವಸ್ಥೆ ಸಶುಭೆ ಶತ್ರುಷೋ ಧನಂ ಸಪಾಪೆ ಶತ್ರುಷೋ ಹಾನಿ ಜಂಘ ವೈಕಲ್ಯವಾನುಭವೇತಿ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದ್ರೆ, ಏನಾದ್ರೂ ನಿಮಗೆ ಕೆಟ್ಟದ್ದು ಆಗಬಹುದಾದಂತ
ಒಂದು ಸೂಚನೆಗಳಿದ್ರೂ ಕೂಡ ಆ ಸೂಚನೆ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಆಕ್ಟಿವೇಟ್ ಆಗಿ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಗರಣಗಳು ಏನಾದರೂ ಆದ್ರೂ ಕೂಡ ನಿಮಗೆ ತೊಂದರೆಗಳಾಗಲ್ಲ. ಕೋರ್ಟು, ಕಚೇರಿ, ಜೈಲು, ಸ್ಟೇಷನ್ ಇತ್ಯಾದಿಗಳಿಂದ ನಿಮ್ಗೇನು ಸಮಸ್ಯೆ ಇಲ್ಲ. ನಿಮ್ಮ ಮಾತಿನಿಂದ ಹೆಚ್ಚು ಎಲ್ಲರಿಗೂ ಮಧುರ ಅಂದ್ರೆ ಜೇನು ಕುಡಿದಷ್ಟು ಸಂತೋಷ ಆಗುತ್ತೆ. ಪರಾಭವ ಅನ್ನುವಂಥದ್ದಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಸಕ್ಸಸ್ ಇದೆ. ಆಮೇಲೆ ನೀವೇನಾದ್ರೂ ಅಥ್ಲೆಟ್ ಸಂಬಂಧಪಟ್ಟಂತ ಸ್ಪೋರ್ಟ್ಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಸಂಬಂಧಪಟ್ಟಂತ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿನ ಪಡಿಬಹುದು, ಅದರಿಂದ ವೃದ್ಧಿಯನ್ನು ಕಾಣಬಹುದು. ಜೊತೆಗೆ ವಿವಾಹಿತರಿಗೆ, ಅವಿವಾಹಿತರಿಗೆ ವಿವಾಹವಾಗುತ್ತೆ. ವಿವಾಹಿತರಿಗೆ ಉತ್ತಮವಾದಂತ ಧನ ಲಾಭ ಮತ್ತು ಕುಟುಂಬದ ಸೌಖ್ಯ, ವಿದೇಶಿ ಪ್ರಯಾಣ ಅನುಕೂಲ, ಮತ್ತೆ ಪತ್ನಿ ಸುಖ ಹೆಚ್ಚು ಸಿಗುವಂಥದ್ದು. ಆಪತ್ತುಗಳನ್ನು ದೂರ ಮಾಡ್ಕೋತೀರಾ. ನಿಮ್ಮ ಸಹೋದರರು, ನಿಮ್ಮ ಸ್ನೇಹಿತರು ನಿಮ್ಗೆ ಸಹಾಯ ಮಾಡ್ತಾರೆ. ಕಳ್ಳರಿಂದ ಸ್ವಲ್ಪ ಧನ ನಷ್ಟವಾಗುವಂತ ಸಾಧ್ಯತೆ, ಅಂದ್ರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ನಿಮ್ಮ ವಾಚ್ ಆಗ್ಬೋದು, ಅಥವಾ ಮೊಬೈಲ್ ಆಗ್ಬೋದು, ಅಥವಾ ಪರ್ಸ್ ಆಗ್ಬೋದು, ಅಥವಾ ನಿಮಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಉಪಯೋಗ ಅಂದ್ರೆ ತುಂಬಾ ಮೂಲವಾಗಿರ್ತಕ್ಕಂಥದ್ದು, ಹೆಚ್ಚು ಧನ ವೃದ್ಧಿ ಮಾಡುವಂತಹ ಒಂದು ವಸ್ತುಗಳು ಅಥವಾ ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಒಂಚೂರು ನಿಮಗೆ ಯೂರಿನರಿ ಇನ್ಫೆಕ್ಷನ್ಸು ಮತ್ತೆ ಮೋಷನ್ ಪ್ರಾಬ್ಲಮ್ಸ್ ಈ ತಿಂಗಳಲ್ಲಿ ಆಗುವಂತ ಸಾಧ್ಯತೆಗಳು. ಸೇವಕ ವರ್ಗದಿಂದ ಒಂದು ಸ್ವಲ್ಪ ಮನಸ್ತಾಪ, ಬೇಜಾರು, ಜಗಳ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಸಣ್ಣ ಪುಟ್ಟ ಅಪಘಾತಗಳಾಗುವಂತ ಸಾಧ್ಯತೆ. ಹೆಚ್ಚು ಧರ್ಮಾಚರಣೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಹೆಚ್ಚು ಸಮಯವನ್ನ ಕಳೀರಿ. ನಿಮಗೆ ಸಮಯ ಸಿಕ್ಕಾಗ ದೇವಸ್ಥಾನಕ್ಕೆ ಹೋಗುವಂಥದ್ದು ಬಹಳ ಒಳ್ಳೆಯದು. ಅದ್ರ ಜೊತೆಗೆ ಬಹುಧನ ಯುಕ್ತವಾನ್ ಭವತಿ ಅದೆಲ್ಲ ಹೇಳುತ್ತೆ. ಮತ್ತೆ ಅಕಸ್ಮಾತ್ ದ್ವಿತೀಯದಲ್ಲಿ ಪಾಪಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ ಅಂತಂದ್ರೆ ಯಾವುದೂ ಇಲ್ಲ. ದೃಷ್ಟಿ ಇಲ್ಲದೆ ಇರೋದ್ರಿಂದ ಏನು ಸಮಸ್ಯೆಗಳಿಲ್ಲ. ಸ್ವಲ್ಪ ಮಟ್ಟಿಗೆ ಸಂತೋಷವನ್ನ ನೀವು ಹೆಚ್ಚಾಗಿ ಪಡಿಬಹುದು. ಪ್ರಾಣಿಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀರಾ. ಒಂದು ನಾಯಿ ಸಾಕೋದು, ಬೆಕ್ಕು ಸಾಕೋದು, ಅಥವಾ ಸಾಕಿರೋರು ಅಂದ್ರೆ ಪೆಟ್ ಫ್ರೆಂಡ್ಲಿ ಆಗ್ತೀರಾ. ಸ್ವಲ್ಪ ಮಟ್ಟಿಗೆ ದಾನದ ಗುಣ ಹೆಚ್ಚಾಗುತ್ತೆ ಅಂತ ಹೇಳಿದ್ನಲ್ಲ ನಾನು. ಅದರಂತೆ ನಿಮಗೆ ನಿಮ್ಮ ಗುತ್ತಿಗೆದಾರರು, ನಿಮ್ಮ ಕೆಲಸ ಮಾಡುವಂಥವ್ರು, ನಿಮ್ಮ ಜೊತೆ ವ್ಯವಹಾರ ಮಾಡುವಂಥವ್ರು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರವನ್ನು ಹೆಚ್ಚು ಹಂಚುತ್ತೀರಾ. ಆದ್ರೆ ಎಷ್ಟು ನಂಬಬೇಕು ಅಷ್ಟು ನಂಬಿ, ತುಂಬಾ ನಂಬಿ ಸ್ವಲ್ಪ ತೊಂದರೆಗಳು ಒಳಗಾಗ್ಬೇಡಿ. ನಾನು ಪ್ರಾರಂಭದಲ್ಲಿ ಹೇಳಿದೆ ಕನ್ಯಾ ರಾಶಿಯವರು ಈ ತಿಂಗಳು ಯಾವುದೇ ಸಮಸ್ಯೆ ಇಲ್ಲ, ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಅಕ್ಟೋಬರ್ ತಿಂಗಳು. ಆದ್ರೆ 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ 17ನೇ ತಾರೀಕು ನಂತರ ಚೆನ್ನಾಗಿಲ್ಲ. ಅಲ್ಲಿವರೆಗೂ ಗವರ್ಮೆಂಟ್ ರಿಲೇಟೆಡ್ ಆಗಿ ಅಥವಾ ತಂದೆ ಸ್ಥಾನವಾಗಿ ಅಥವಾ ಇನ್ನಿತರ ಯಾವುದೇ ಕೆಲಸಗಳಲ್ಲಿ ನಿಮ್ಗೆ ಚೆನ್ನಾಗಿ ನಡೀತಾ ಇರುತ್ತೆ. 17ನೇ ತಾರೀಕು ನಂತರ ಸ್ವಲ್ಪ ಕುಸಿತು ಬೀಳುವಂತ ಸಾಧ್ಯತೆ. ಎಸ್ಪೆಷಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವ ವಿಚಾರದಲ್ಲಿ? ಆರೋಗ್ಯ ವಿಚಾರದಲ್ಲಿ. ಚರ್ಮ ಸಂಬಂಧಪಟ್ಟಂತ ತೊಂದರೆಗಳು ಬರೋದು, ಕಾಲು ಮೊಣಕಾಲು, ಕಾಲು ಬೆರಳುಗಳು ತೊಂದರೆ ಬರುವಂತ ಸಾಧ್ಯತೆಗಳು ಚೆನ್ನಾಗಿ ಜಾಸ್ತಿ ಇದೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಸ್ವಲ್ಪ ಎಕ್ಸಸೈಸು, ಯೋಗ, ಧ್ಯಾನ ಇತ್ಯಾದಿಗಳನ್ನ ಮಾಡಿಕೊಂಡು ನಿಮ್ಮ ಶರೀರದ ಆರೋಗ್ಯವನ್ನು ಸ್ವಲ್ಪ ವೃದ್ಧಿ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅಕ್ಟೋಬರ್ ತಿಂಗಳು ಹೇಳಿ ಕೇಳಿ ಈ ನವರಾತ್ರಿ ಸಮಯ ಆದ್ರಿಂದ ದೇವಿ ಆರಾಧನೆ, ಒಳ್ಳೆ ಒಳ್ಳೆ ಶಕ್ತಿ ಪೀಠಗಳಿಗೆ ಹೋಗಿ ಬರುವಂಥದ್ದು, ಶಕ್ತಿ ಜಾಗಗಳಿಗೆ ಹೋಗಿ ಬರುವಂಥ ನಮ್ಮ ಕರ್ನಾಟಕದಲ್ಲೇ ಎಂತೆಂಥ ಅದ್ಭುತವಾದಂಥ ದೇವಾಲಯಗಳಿದೆ. ತಾಯಿ ಅಮ್ಮನವರ ದೇವಾಲಯಗಳು, ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದ್ರಿಂದ ಮತ್ತಷ್ಟು ಲಾಭ, ಶುಭ ಫಲ ಅನ್ನುವಂಥದ್ದು ನೀವು ಪಡಿಬೋದು. ಸಂದೇಹನೇ ಪಡೋ ಅವಶ್ಯಕತೆ ಇಲ್ಲ. ಮೇಲಾಗಿ ನಾನು ಈಗ ಹೇಳ್ತಾ ಇದ್ದೀನಿ, ಗುರುಗಳೇ ನೀವು ಕನ್ಯಾ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನನಗೆ ಯಾವ ಫಲನೂ ಸಿಗ್ತಾ ಇಲ್ಲ, ಕೆಟ್ಟದೇ ಆಗ್ತಾ ಇದೆ, ಒಳ್ಳೆದೇ ಆಗ್ತಾ ಇಲ್ಲ ಗುರುಗಳೇ, ಏನ್ ಮಾಡೋದು ಈ ತರದ್ ಆಗ್ಬಿಟ್ರೆ ಅನ್ನುವಂಥದ್ದು ಯೋಚನೆ ಮಾಡೋದಾದ್ರೆ, ಅಕಸ್ಮಾತ್ ನಿಮಗೆ ಏನು ಕೆಟ್ಟದಾಗ್ತಿದ್ರೆ ನಿಮ್ಮ ಮೂಲ ಜಾತಕ ಇದೆಯಲ್ಲ, ನೀವು ಹುಟ್ಟಬೇಕಾದ್ರೆ ಬರೆಸಿರುವಂತ ಜಾತಕ, ಆ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಬೇಕಾದ ಸರಳ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಕೂಡ ಆಕ್ಟಿವೇಟ್ ಆಗಿ ನಿಮಗೆ ಮತ್ತಷ್ಟು ಶುಭ ಫಲ ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ಯಾವುದೇ ಡಿಸಿಷನ್ಸ್ ಅನ್ನ ಈ ತಿಂಗಳು ತಗೋಬೇಡಿ. ತಗೋಬೇಕು ಅಂತಂದ್ರೆ ಜ್ಯೋತಿಷ್ಯರನ್ನ ಭೇಟಿ ಮಾಡಿಯೇ ತಗೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.